ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಫುಲ್ ನೋಡಿ. ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ತೆಂಗಿನಕಾಯಿ, ನಾವು ಎಷ್ಟು ಮಟನ್ ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತೆಂಗಿನಕಾಯಿ ತೊಗೊಳ್ಳೋದು. ನಾವಿಲ್ಲಿ 2 kg ಮಟನ್ಗೆ ತೆಂಗಿನಕಾಯಿ ತೊಗೊಂಡಿರೋದು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ ತೊಗೊಳ್ಳಿ ಹಣ್ಣಾಗಿರೋ ಅಂಥದ್ದು, ಮತ್ತು ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಓಕೆನಾ? ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಸಣ್ಣಕ್ಕೆ ರುಬ್ಕೊಬೇಕು. ಫಸ್ಟು ರುಬ್ಕೊಂಡಾದಮೇಲೆ ಅದಕ್ಕೆ ಸಾಂಬಾರು ಪೌಡರ್ನ ಮಿಕ್ಸ್ ಮಾಡಬೇಕು. ಸಾಂಬಾರು ಪೌಡರ್ ಮನೇಲಿ ಮಾಡಿರೋದಾದ್ರೂ ಸರಿ, ಅಂಗಡಿದಾದ್ರೂ ಸರಿ, ಸಾಂಬಾರು ಪೌಡರ್ನ ಹಾಕ್ಕೊಳ್ಳಿ ಖಾರಕ್ಕೆ. ಅದನ್ನು ಸಾಂಬಾರು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ. ರುಬ್ಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ಬೇಕು. ಅದಾದಮೇಲೆ ಅದೇ ಜಾರಿಗೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಇದನ್ನೆಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಸಣ್ಣಕ್ಕೆ ರುಬ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಸಣ್ಣಕ್ಕೆ ರುಬ್ಕೊಬೇಕು. ಇವಾಗ ಸಾಂಬಾರು ಹೇಗೆ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾಯಕ್ಕಿಡಿ. ಸ್ವಲ್ಪ ಹಾಕಿ ಎಣ್ಣೆ. ಆ ಎಣ್ಣೆ ಕಾದ್ಮೇಲೆ ನಾವು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿರೋ ಅಂಥ ಮಟನ್ ಹಾಕ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಮಟನ್ ಹಾಕ್ಕೊಬೇಕು. ಈ ಥರ ಒಂದ್ಸತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಥರ ಮಾಡ್ಕೊಂಡು ತಿಂದು ಏನಾದ್ರು ಬೇಜಾರಾಗಿದ್ದರೆ ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ. ಎಣ್ಣೆಲಿ ಮಟನ್ ಸ್ವಲ್ಪ ಬೇಯಬೇಕು, ನೀರೆಲ್ಲ ಸುಂಡೋಗುತ್ತೆ, ಅಲ್ಲಿ ತನಕ ಬೇಯಿಸ್ಬೇಕು ಸ್ವಲ್ಪ. ಅದಾದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ವಂತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕು ಅಂದರೆ ಇದರಲ್ಲೇ ಸ್ವಲ್ಪ ಬೆಂದಮೇಲೆ ಅರ್ಧ ಬೇಯುತ್ತೆ ಇದರಲ್ಲೇ. ಅದು ಬೆಂದಮೇಲೆ ಬೇಕಾದ್ರೆ ಇದರಲ್ಲೇ ಮಟನ್ನು ತಿನ್ಬೋದು, ಸ್ವಲ್ಪ ಅನ್ನಕ್ಕೂ ಹಾಕೊಂಡು ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೆರಡು ಐಟಮ್ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು, ಸ್ವಲ್ಪ ಹಾಕ್ಕೊಬೇಕು. ಇದು ಬೇಯೋದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಇದು ಚೆನ್ನಾಗಿ ಸ್ವಲ್ಪ ಒಂದು ಅರ್ಧ ಅಷ್ಟು ಬೆಂದಮೇಲೆ, ಮಟನ್ ಬೆಂದಮೇಲೆ ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ, ಕಾಯಿ ಮತ್ತು ಸಾಂಬಾರು ಪೌಡರು, ಆ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಅಷ್ಟೇ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಎಲ್ಲನೂ ಕ್ಲೀನಾಗಿ ಮಸಾಲೆ ಎಲ್ಲ ಸಾಂಬಾರಿಗೆ ಹಾಕ್ಕೊಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ತೆಳುವಾಗಿ ತಿನ್ನೋರು ಇದ್ದಾರೆ, ತುಂಬ ಗಟ್ಟಿಗೆ ಬೇಕು ಅನ್ನೋರು ಇರ್ತಾರೆ. ಸೊ ಹಂಗಾಗಿ ನೀವು ಯಾವ ಥರ ಊಟ ಮಾಡ್ತೀರಾ ಆ ಥರ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ. ಆವಾಗಲೇ ಹಾಕಿದ್ವಿ ಎಣ್ಣೆ, ಸ್ವಲ್ಪ ಅಷ್ಟೇ ಹಾಕಿದ್ದು ಅದು ಮಟನ್ಗೆ ಬೇಯೋದಕ್ಕೆ. ಇವಾಗ ಸಾಂಬಾರಿಗೋಸ್ಕರ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು.
ನೋಡಿ, ಎಣ್ಣೆ, ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರು ಟೇಸ್ಟ್ ನೋಡೋಂಗಿದ್ರೆ ನೋಡಿ, ಇನ್ನೊಂದು ಸ್ವಲ್ಪ ರುಚಿ ಏನಾದ್ರು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ, ಸಾಂಬಾರು ತೆಳುವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಕುಕ್ಕರ್ನ ಮುಚ್ಚಿ ಒಂದು 3 ವಿಷಲ್ ಬೇಯಿಸ್ಕೊಬೇಕು ಸಾಂಬಾರನ್ನ. ಮೂರು ವಿಷಲ್ ಕೂಗಿಸ್ಕೊಬೇಕು. ನೋಡಿ ಸಾಂಬಾರು ಹೇಗಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇನ್ನು ಕುದೀತಾ ಇದೆ ಅದು. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಬೇಗನೂ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ತಿನ್ನೋದಕ್ಕೂ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸಾಂಬಾರು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಒಂದ್ಸಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.